ಯೋಗವನ ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ. ಅಧಿಕವಾದ ಉಷ್ಣಾಂಶವನ್ನು ನಾವು ಮನೆಯಲ್ಲಿ ಹೇಗೆ ಹತೋಟಿಗೆ ತಗೊಳ್ಳೋದು. ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆ ದಿನಗಳಲ್ಲಿ ಅಧಿಕವಾದ ಉಷ್ಣಾಂಶವನ್ನು ನಾವು ಮನೆಯಲ್ಲಿ ಹೇಗೆ ಹತೋಟಿಗೆ ತಗೊಳ್ಳೋದು, ಹೇಗೆ ನಮ್ಮ ಈ ಬಿಸಿಲಿನ ತಾಪದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಎಳನೀರು. ಸೊ ಈ ಎಳನೀರು ಎಲ್ಲರೂ ಕುಡಿತಿರ್ತೀರ ಮನೆಯಲ್ಲಿ, ನಿಮಗೆ ಎಳನೀರು ಹೀಟ್ ಆದರೆ ಬಳಸಬೇಕು ಅಂತ ಗೊತ್ತಿರುತ್ತೆ. ಆದರೆ ಎಳನೀರಿಗೆ ಏನೆಲ್ಲ ಹಾಕಿದ್ರೆ ತಂಪಾಗ್ತದೆ, ಅದನ್ನು ಹೇಗೆ ಬಳಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಳನೀರನ್ನು ನೀವು ಈ ರೀತಿಯಾಗಿ ಬಳಸೋದ್ರಿಂದ ಕೇವಲ ಉಷ್ಣತೆ ಮಾತ್ರ ಅಲ್ಲ, ನಿಮ್ಮ ಕಿಡ್ನಿ ಸ್ಟೋನ್ಸ್ ಇದ್ದರೆ ನಿವಾರಣೆ ಆಗ್ತದೆ. ಹಾಗೆ ಬಿಳಿ ಮುಟ್ಟಿನ ಸಮಸ್ಯೆಗಳು, ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ, ಅದು ಕೂಡ ನಿವಾರಣೆ ಆಗುತ್ತೆ. ಋತು ಸಂದರ್ಭದಲ್ಲಿ ಬರ್ತಕ್ಕಂಥ ನೋವುಗಳು ನಿವಾರಣೆ ಆಗುತ್ತೆ, ಮೊಡವೆ ನಿವಾರಣೆ ಆಗುತ್ತೆ, ಚರ್ಮದ ಅಲರ್ಜಿ ನಿವಾರಣೆ ಆಗುತ್ತೆ, ಪಿತ್ತ ದೋಷ, ಆ್ಯಸಿಡಿಟಿ, ಗ್ಯಾಸ್ ಟ್ರಬಲ್ಲು, ಹೊಟ್ಟೆ ಉರಿ ಮತ್ತು ಮೂತ್ರದ ಉರಿ, ಪಾದದಲ್ಲಿ ಉರಿ, ದೇಹದಲ್ಲಿ ಯಾವುದೇ ಉರಿ ಅನುಭವಗಳಿದ್ರೂ ಕೂಡ ಈ ಒಂದು ರೀತಿಯ ಎಳೆನೀರನ್ನು ನೀವು ಬಳಸೋದ್ರಿಂದ ಗುಣ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಬೇಕಾಗಿರುವಂಥ ಅಂಶಗಳೇನೆಂದರೆ ಎಳೆನೀರು, ತಾಜಾ ಎಳೆನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಕಲ್ಸಕ್ಕರೆ ಬೇಕಾಗ್ತದೆ. ಅದನ್ನು ನಾನು ಕಲ್ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಹಾಕಿದ ತಕ್ಷಣ ಅದು ಕರಗಬೇಕಂದ್ರೆ ಪೌಡ್ರ್ ಮಾಡ್ಕೊಳ್ಬೇಕು. ಹಾಗೆ ನಿಂಬೆ ರಸ, ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿನೇ ನೀವು ನೆನೆಸಿಟ್ರೆ ಬೆಳಗ್ಗೆ ಇದನ್ನು ಉಪಯೋಗಿಸ್ಬೋದು. ಸೊ ಅದು ನೆನೆಸಿದ ಮೇಲೆ ಈ ರೀತಿ ಇರುತ್ತೆ. ಇದನ್ನು ನಾವು ಎಳ್ನೀರಲ್ಲಿ ಹಾಕಿ ತಗೊಳ್ಳೋದ್ರಿಂದ ಹೆಚ್ಚಿನ ಪ್ರಮಾಣದ ತಂಪನ್ನು ಮಾಡ್ಕೊಳ್ಬೋದು. ಸೊ ಈಗ ಇದನ್ನು ನಾವು ಬೆರೆಸ್ಕೊಳ್ಳೋದು ಹೇಗೆ ಅಂತ ನೋಡಿ. ಈಗ ಇದಕ್ಕೆ ಕಲ್ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ನೀವು ಎಳ್ನೀರನ್ನು ಕೊಟ್ಟರೆ. ಸೊ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಎಳ್ನೀರನ್ನು ಕಲ್ಸಕ್ಕರೆಯೊಂದಿಗೆ ಬಳಸ್ಬೋದು. ಕೆಲವು ಎಳ್ನೀರುಗಳು ತುಂಬ ಸಪ್ಪೆ ಅನಿಸ್ತಿರುತ್ತೆ, ಆಗ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು. ಶುಗರ್ ಪೇಷಂಟ್ ಇದ್ದರೆ ಹಾಕದೇನೂ ಕೂಡ ಬಳಸ್ಬೋದು, ಸ್ವಲ್ಪ ಪ್ರಮಾಣದಲ್ಲೂ ಬಳಸ್ಕೊಳ್ಬೋದು. ಈಗ ಇದಕ್ಕೆ ಹುಳಿಯಾಗಿ ನಿಂಬೆ ಹುಳಿಯನ್ನು ಹಾಕ್ಕೊಳ್ಳೋಣ. ನೋಡಿ, ನಾವು ನಿಂಬೆಹಣ್ಣು ಶರ್ಬತ್ತನ್ನು ನೋಡಿದ್ದೀವಿ, ಅದನ್ನು ಸೇವನೆ ಕೂಡ ಮಾಡಿರ್ತೀವಿ. ನೀರಿಗೆ ನಿಂಬೆಹಣ್ಣನ್ನು ಹಾಕಿರ್ತೀವಿ, ಸಕ್ಕರೆ ಹಾಕಿರ್ತೀವಿ, ಆಗಲೇ ಅದಷ್ಟು ರುಚಿಕರವಾಗಿರುತ್ತೆ. ಆದರೆ ಈಗ ನಾವು ಎಳ್ನೀರಿಗೆ ನಿಂಬೆಹಣ್ಣು ಮತ್ತು ಕಲ್ಸಕ್ಕರೆನೇ ಹಾಕ್ತಿದ್ದೀವಿ ಅಂದರೆ ಇನ್ನೆಷ್ಟು ರುಚಿಕರವಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ಹೀಗೆ 1 ಲೋಟ ಎಳ್ನೀರಿದ್ರೆ 1 ಹೋಳು ನಿಂಬೆ ರಸ ಬೇಕಾಗುತ್ತೆ. ಸಂಪೂರ್ಣ 1 ಹೋಳನ್ನು ನೀವು ಹಾಕ್ಕೊಳ್ಳಿ. ಇದಕ್ಕೆ 1 ಚಮಚದಷ್ಟು ನೆನೆಸಿಟ್ಟ ಕಾಮ್ ಕಸ್ತೂರಿ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಹಾಕ್ಕೊಳ್ಬೋದು. ನಿಮಗೆ ಹೆಚ್ಚು ಹೀಟ್ ಇತ್ತಂದರೆ 2 ಸ್ಪೂನನ್ನು ನೀವು ಬಳಸ್ಕೊಳ್ಬೋದು. ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಕಾಮ್ ಕಸ್ತೂರಿ ಬೀಜ ಸೇರಿರ್ತಕ್ಕಂಥ ಎಳೆನೀರು ರುಚಿಕರವಾಗಿ ರೆಡಿಯಾಗಿದೆ. ಸೊ ಈ ರೀತಿ ಎಳೆನೀರನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದ್ದೆ ಆದರೆ ಬೇಸಿಗೆಯ ಈ ತಾಪವನ್ನು ನಿಮ್ಮ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲದೆ ಇರೋ ಹಾಗೆ ನಿವಾರಣೆ ಮಾಡ್ಕೊಳ್ಬೋದು. ಎಂಥದ್ದೇ ದೋಷಗಳಿದ್ರೂ ಕೂಡ ಉಷ್ಣದ ದೋಷಗಳನ್ನು ಸರಿಪಡಿಸ್ಕೊಳ್ತೀರಾ. ಬಿಳಿ ಮುಟ್ಟಿನ ಸಮಸ್ಯೆ, ಋತು ನೋವಿನ ಸಮಸ್ಯೆ, ಅಧಿಕ ರಕ್ತಸ್ರಾವ ಮತ್ತು ಕಿಡ್ನಿ ಸ್ಟೋನ್ಸು, ದೇಹದ ಉರಿಯೂತಗಳು, ಚರ್ಮದಲ್ಲಿ ಅಲರ್ಜಿಗಳು, ಯಾವುದೇ ಉಷ್ಣದ ಅನುಭವಗಳನ್ನು ಈ ರೀತಿ ಎಳನೀರನ್ನು ಸೇವನೆ ಮಾಡೋದ್ರಿಂದ ಗುಣ ಮಾಡ್ಕೊಳ್ಬೋದು.